ಹಲೋ ಫ್ರೆಂಡ್ಸ್, ರಾಷ್ಟ್ರೀಯ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಬೆಳ್ಳುಳ್ಳಿ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ, ಅಂದರೆ ಗಾರ್ಲಿಕ್ ಚಟ್ನಿ ಪುಡಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ತುಪ್ಪದಲ್ಲಿ ಹುರಿದ್ರೆ ಚೆಂದ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇದು ಒಂದು ಹಿಡಿ ಇದೆ, ಅಂದರೆ 3 ಗಡ್ಡೆ ಹಾಕಿದ್ದೀನಿ. ಸಣ್ಣೂರಿಲೇ ಸ್ವಲ್ಪ ಕೆಂಪು ಇಲ್ಲ ಕಪ್ಪು ಇಲ್ಲ ಆ ಥರ ಹುರ್ಕೋಬೇಕು. ಇಷ್ಟು ಹುರ್ಕೊಂಡ್ರೆ ಸಾಕು. ಇದು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಒಂದು 10 ಇದೆ. ಒಂದು 10 ಕಾಳು ಮೆಣಸು ಹಾಕ್ತಾ ಇದ್ದೀನಿ. ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಇರೋದ್ರಿಂದ ಖಾರ ಇರಲ್ಲ. ಬೇಕು ಅಂದರೆ ಸ್ವಲ್ಪ ಖಾರ ಮೆಣಸಿನ್ಕಾಯಿನ ಹಾಕೋಬೋದು. ನಾನು ಹಾಕ್ತಾ ಇಲ್ಲ. ಇದು ಅಷ್ಟೇ ಗರಿ ಆಗೋವರೆಗೂ ಹುರ್ಕೋಬೇಕು ಸಣ್ಣ ಉರಿಲೇ. ಯಾವುದೇ ಪದಾರ್ಥನ ಸಣ್ಣ ಉರಿಲಿ ಹುರಿದ್ರೇ ಘಮ ಘಮ ಅಂತ ಸುವಾಸನೆ ಬರ್ತಾ ಇರುತ್ತೆ. ಒಂದು ಅರ್ಧ ಚಮಚ ಜೀರಿಗೆ ಹಾಕ್ತಾ ಇದ್ದೀನಿ. ಇದಕ್ಕೇನೆ ಹಾಕಿದೆ. ಈಗ ಕರಿಬೇವು ಹಾಕ್ತಾ ಇದ್ದೀನಿ. ಒಂದು 3 ಕಡ್ಡಿ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿ ಬಿಸಿ ಮಾಡೋದ್ರಿಂದ ಸ್ವಲ್ಪನೂ ಕಹಿ ಬರಲ್ಲ. ಇದು ಗರಿ ಆಗೋವರೆಗೂ ಹುರಿಬೇಕು. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ, ಚಿಟಿಕೆ. ಇದು ಆಗಿದೆ. ಹಾಗೆ ಬಿಟ್ಟರೆ ಇದು ತಣ್ಣಗಾಗುತ್ತೆ. ಕೊಬ್ಬರಿ ಹಾಕ್ತಾ ಇದ್ದೀನಿ. ಒಂದು 3 ಸ್ಪೂನ್ ಇದೆ ಅಷ್ಟೇ. ಇದು ಈ ತವ ಬಿಸಿ ಇರೋದ್ರಿಂದ ಹಾಗೆ ಬಿಸಿ ಇರೋದ್ರಿಂದ ಅದೇ ಹುರಿದೋಗುತ್ತೆ. ಸಾಕು. ಈಗ ಸ್ಟವ್ ಆಫ್ ಮಾಡ್ತೀನಿ.
ಇದು ಇಷ್ಟು ಹುಣಸೆ ಹಣ್ಣು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಹುಣಸೆಹಣ್ಣು ಹಾಕ್ತಾ ಇದ್ದೀನಿ, ಇದು ಡ್ರೈ ಆಗಲಿ. ಇದೆಲ್ಲ ತಣ್ಣಗಾದ್ಮೇಲೆ ಪುಡಿ ಮಾಡಬೇಕು. ಮೊದಲು ಒಣಮೆಣಸಿನ್ಕಾಯಿ ಹಾಕೋಣ. ಒಣಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು, ರುಬ್ಕೊಂಬರ, ಮೆಣಸಿನ್ಕಾಯಿ ರುಬ್ಬಿದ್ದೀನಿ. ಗಾರ್ಲಿಕ್, ಬೆಳ್ಳುಳ್ಳಿ ಹಾಕೋಣ. ಇದು ತುಪ್ಪದಲ್ಲೇ ಕರೆದಿರೋದ್ರಿಂದ ಕೆಡೋದಿಲ್ಲ, ಚೆನ್ನಾಗಿರುತ್ತೆ. ಕೊಬ್ಬರಿನೂ ಹಾಕೊತಾ ಇದ್ದೀನಿ. ಇದು ಬಿಟ್ಟು ಪುಡಿ ಮಾಡಿ, ಇಲ್ಲಾಂದರೆ ಎಣ್ಣೆ ಬಿಡುತ್ತೆ. ಇದು ತುಂಬ ನುಣ್ಣಗಾಗಬಾರ್ದು, ಸ್ವಲ್ಪ ತರಿನೇ ಇರಬೇಕು. ಬೆಲ್ಲ ಹಾಕ್ತಾ ಇದ್ದೀನಿ, 1.5 ಚಮಚ. ಹಿಂಗು ಸ್ವಲ್ಪ ಹಾಕ್ತಾ ಇದ್ದೀನಿ. ಬೇಕಾದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಿಂಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಗಮನ ಬರುತ್ತೆ, ಸುವಾಸನೆ ಇರುತ್ತೆ. ನೋಡಿ ಆಗಿದೆ, ಈ ಥರನೇ ಬರೋದು. ಯಾಕಂದರೆ ಕೊಬ್ಬರಿ ಇರೋದ್ರಿಂದ, ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಇರೋದ್ರಿಂದ ಈ ಥರನೇ ಬರೋದು. ಹಾಕಿ ತೋರಿಸ್ತೀನಿ ನನ್ನ ಬಟ್ಲಿಗೆ. ಬೆಳ್ಳುಳ್ಳಿ ಚಟ್ನಿ ಪುಡಿ ರೆಡಿ ಇದೆ. ಇದು ದೋಸೆ, ಚಪಾತಿ, ಅನ್ನ, ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಪುಡಿ ಹಾಕ್ಕೊಂಡು ತಿನ್ಬೋದು. ಬಾಣಿನ ತೆರಿಗಂತೂ ತುಂಬ, ಸೊಂಟಕ್ಕೆಲ್ಲ ಭದ್ರ, ಚೆನ್ನಾಗಿರುತ್ತೆ. ಇದು ಅನ್ನಕ್ಕೂ ಕಲಿಸ್ಕೊಂಡು ತಿನ್ಬೋದು. ಸಾರು ಇಷ್ಟ ಆಗಲಿಲ್ಲ ಅಂದಾಗ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ರೆಸಿಪಿ ಬೇಕಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮಾಡಿ. ಥ್ಯಾಂಕ್ ಯು.